ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಹೊಸ ಸೀರಿಯಲ್ ಕೃಷ್ಣ ರುಕ್ಕು. ಈ ಸೀರಿಯಲ್ನ ನಾಯಕ ನಟ ಅಕ್ಷಯ್ ನಾಯಕ್ ಅಂದರೆ ಕೃಷ್ಣನ ಪಾತ್ರವನ್ನು ಮಾಡ್ತಿರುವಂತಹ ಮಂಡ್ಯದ ಗಂಡು ಅಕ್ಷಯ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರ ಸೀರಿಯಲ್ ಲೈಫ್ ಜರ್ನಿ ಹಾಗೆ ರಿಯಲ್ ಲೈಫ್ ಜರ್ನಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಲೋ, ಹೇಗಿದ್ದೀರಾ ಅಕ್ಷಯ್ ಅವರೇ? ನಮಸ್ತೆ, ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಒಂದು ಆ್ಯಟಿಟ್ಯೂಡ್ ನಮಗೆ ಕಿಚ್ಚನ್ನ ನೆನಪಿಸ್ತಾ ಇದೆ, ಸ್ಯಾಂಡಲ್ವುಡ್ ಕಿಚ್ಚನ್ನ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ ಈ ಒಂದು ಕೃಷ್ಣ ಪಾತ್ರದ ಬಗ್ಗೆ. ತುಂಬಾ ಇಷ್ಟಪಟ್ಟು ಒಪ್ಕೊಂಡಿರೋಂಥ ಪಾತ್ರ ಇದು. ಅದೇ ನಾನು ಆವಾಗಲೇ ಹೇಳ್ದಾಗೇ ಗೋವಾದಿಂದ ಬೆಂಗಳೂರಿಗೆ ಬರೋಷ್ಟರಲ್ಲಿ ಮಾತುಕತೆ ಎಲ್ಲ ಆಗಿ ಈ ಸ್ಟೋರಿನೂ ಇಷ್ಟ ಆಗಿ ಒಪ್ಕೊಂಡಿರೋಂಥ ಕ್ಯಾರೆಕ್ಟರು. ಸೊ ವಿದ್ಯಾ ಮ್ಯಾಮ್ ನೀವೇ ಮಾಡಬೇಕು ಅಂತೆಲ್ಲ ಹೇಳಿ ಸ್ಟೋರಿನ ಬರ್ತಾ ಆನ್ ದ ವೇ ಒಂದಷ್ಟು ಸ್ಟೋರಿಗಳು ಹೇಳಿದ್ರು. ಸೊ ತುಂಬಾ ಇಷ್ಟ ಆಯಿತು, ಎಮೋಷ್ನಲ್ ಆಗಿ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಈ ಕ್ಯಾರೆಕ್ಟ್ರು ಒಪ್ಕೊಂಡೆ. ಈಗ ಶೂಟ್ ಎಷ್ಟು ದಿನ ಮಾಡಿದ್ದೀವಿ, ಎಲ್ಲ ಸೀನ್ಸಲ್ಲೂ ಮನ್ಸಾರೆ ತುಂಬಾ ಖುಷಿಯಿಂದ ಮಾಡಿರೋದು. ಸೊ ಕೃಷ್ಣಗೆ ಈ ತುಂಬಾ ಸ್ಪೆಷಲ್ ಈ ಕ್ಯಾರೆಕ್ಟರ್. ಎಲ್ಲ ಸೀರಿಯಲ್ಗಳಲ್ಲೂ ವಿಲನ್ ಇದ್ದೇ ಇರ್ತಾರೆ, ಎಲ್ಲ ಫಿಲಮ್ಗಳಲ್ಲೂ ವಿಲನ್ ಇದ್ದೇ ಇರ್ತಾರೆ. ಆದರೆ ಪ್ರೆಸ್ ಮೀಟಲ್ಲಿ ನೋಡಿದ್ವಿ ನಿಮ್ಮ ಸೀರಿಯಲಲ್ಲಿ ವಿಲನ್ ಇಲ್ಲ ಅಂತ ಹುಡುಕ್ತಾ ಇದ್ವಿ. ಆದರೆ ನಾಯಕನ ಪಾತ್ರದಲ್ಲೇ ಮೊಟ್ಟ ಮೊದಲಿಗೆ ವಿಲನಿಶ್ ಕ್ಯಾರೆಕ್ಟರ್ನ ಇಟ್ಬಿಟ್ಟಿದ್ದಾರೆ. ಹೀರೋಗಿರ್ಬೇಕಾಗಿರುವಂಥ ಒಂದು ಕ್ವಾಲಿಟಿನೂ ಇಲ್ಲ ಕೃಷ್ಣನಲ್ಲಿ. ಕುಡಿತಾ ಇರು, ಆಕ್ಸಿಡೆಂಟ್ ಮಾಡು, ಎಲ್ಲ ಶ್ರೀಮಂತರ ಮನೆ ಮಕ್ಕಳ ಆ್ಯಟಿಟ್ಯೂಡು. ಸೊ ಈ ಒಂದು ಕುಡ್ತಾ ಸ್ಟಾರ್ಟಿಂಗಲ್ಲಿ ಹೀರೋನ ಈ ಥರ ಇಂಟ್ರೊಡ್ಯೂಸ್ ಮಾಡ್ತಿರೋದು ಇದೇ ಮೊಟ್ಟ ಮೊದಲನೇದು ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಒಂದು ಈ ಕ್ಯಾರೆಕ್ಟರ್ಗೆ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಯಾಕೆಂದರೆ ನೀವು ಡ್ರಿಂಕ್ ಮಾಡ್ತೀರಾ? ಇಲ್ಲ ನಾನು ಡ್ರಿಂಕ್ ಮಾಡಲ್ಲ. ಆರ್ಟಿಸ್ಟ್ ಡ್ರಿಂಕ್ ಮಾಡೋರ ಜೊತೆ ಇರ್ತೀನಿ. ಓಕೆ. ಸೊ ಅದೇ ಅವ್ರು ಹೇಳ್ದಾಗೇ ಝಿಯಲ್ಲಿ ಎಲ್ಲ ಹೀರೋಸ್ನ ಚೆನ್ನಾಗಿ ತೋರಿಸಿದ್ರು, ಒಳ್ಳೆ ಕ್ಲಾಸ್ ಆಗಿ ಎಲ್ಲ. ಬಟ್ ಇವರು ದೀಪಕ್ ಸರ್ ಹೇಳ್ದಂಗೆ, ದಿಲೀಪ್ ಸರ್ ಹೇಳ್ದಂಗೆ ಮಾಸ್ ಆಗಿರೋರು ಯಾರಾದ್ರು ಬೇಕಾಗಿತ್ತು. ಸೊ ಗೋವಾದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ದಿವ್ಯಾ ಮ್ಯಾಮ್ ನೋಡಿದ್ದಾರೆ. ಸೊ ಈ ಕ್ಯಾರೆಕ್ಟರ್ಗೆ, ಈ ಮಾಸ್ ಕ್ಯಾರೆಕ್ಟರ್ಗೆ ಇವರೇ ಸೆಟ್ ಆಗ್ತಾರೆ ಅಂತ ಅವತ್ತು ಬಂದು ಖುದ್ದಾಗಿ ಹೇಳಿದ್ರು, ಇಲ್ಲ ಅಕ್ಷಯ್ ಈ ಎಲಿಮೆಂಟ್ಸ್ ಎಲ್ಲ ಇದೆ, ಈ ನೀವು ತುಂಬಾ ಸೂಟ್ ಆಗ್ತೀರಾ ಮಾಡಿ ಅಂತ. ಸೊ ಈಗ ನೀವು ಹೇಳಿದ್ರೆ ಶ್ರೀಮಂತರು ಮನೆಗೆ ಮಕ್ಕಳಿರ್ತಾರಲ್ಲ, ಆ ಅಂದರೆ ಬೇಜವಾಬ್ದಾರಿ, ಆ ಆ್ಯಟಿಟ್ಯೂಡ್ ಎಲ್ಲ ಇರುತ್ತೆ ಅಂತ. ಬಟ್ ಅದಕ್ಕೋಸ್ಕರ ಕುಡಿತಾರಲ್ಲ ಕೃಷ್ಣ. ಅಂದರೆ ಅಪ್ಪ ಯಾವಾಗಲೂ ಅವನಿಗೆ ಬೈತಾ ಇರ್ತಾರೆ. ಅಪ್ಪ ಮನೇಲಿ ಏನೇ ಸುಮ್ಮನೆ ಬೈದ್ರೂ ನಮಗೆ ಮನ್ಸಿಗೆ ಹಾಕೊಂಡ್ಬಿಡ್ತೀವಿ. ಅಂಥದ್ರಲ್ಲಿ ನಿನ್ನ ತಾಯಿನ ಕೊಂದಿರೋ ನೀನು ಅಂತ ಯಾವಾಗಲೂ ಚುಚ್ಚಿ ಮಾತಾಡ್ತಿರ್ತಾರೆ. ಬಟ್ ನನಗೆ ಹೇಳ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಅತ್ತೆ ಒಂಥರ ಸಪೋರ್ಟಿವ್, ಒಂಥರ ಮುದ್ದು ಮಾಡ್ತಾರೆ. ಬಟ್ ಅದಕ್ಕಿಂತ ನನಗೆ ಇನ್ನೂ ಏನೋ ಬೇಕು ಅಂತ ಅಂದಾಗ, ನನಗೆ ಕುಡಿದಾಗ ನನಗೆ ಯಾವತ್ತೂ ಅಮ್ಮ ಸಿಗ್ತಾರೆ. ಆ ಡ್ರೀಮಲ್ಲಿ ಅಮ್ಮ ಜೊತೆ ಮಾತಾಡ್ತೀನಿ, ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಅವಾಗ ಅನಿಸುತ್ತೆ, ಕುಡ್ದಾಗ ಅಮ್ಮ ಸಿಗ್ತಾರೆ, ನಾನು ಕುಡಿಬೇಕು. ಕುಡ್ದಾಗ ನಿದ್ದೆಗೆ ಹೋಗ್ತೀನಿ, ಅಮ್ಮ ಜೊತೆ ಮಾತಾಡ್ತೀನಿ. ಕುಡ್ದಾಗೆಲ್ಲ ನಾನು ಮನ್ಸಾರೆ ಅಮ್ಮ ಜೊತೆ ಕನೆಕ್ಟ್ ಆಗಿ ಮಾತಾಡ್ತಿರ್ತೀನಿ. ಅವ್ರು ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾ ಇರ್ತಾರೆ. ಆ ಸ್ಪಂದಿಸ್ತಾ ಇರೋದಕ್ಕಿಂತ ನಾನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಕುಡಿತಾ ಇರ್ತೀನಿ. ಆ ಸ್ಪಂದಿಸಲ್ಲ ಅಂದಿದ್ರೆ ನಾನು ಕುಡಿತಾನೆ ಇರಲಿಲ್ಲ. ಅವ್ರು ಡ್ರೀಮಲ್ಲಿ ಬರ್ತಾರೆ, ಇಲ್ಲ ಸುಮ್ಮನೆ ಕುಡಿತಾನೆ ಇರಲಿಲ್ಲ. ಸೊ ಇದೊಂದು ರೀಸನ್, ಕೃಷ್ಣಗೆ ಕುಡಿಯೋದಕ್ಕೆ ಇದೊಂದು ರೀಸನ್. ಕನ್ನಡ ಕಿರುತೆರೆ ಲೋಕಕ್ಕೆ ಅಕ್ಷಯ್ ಅವರು ಹೊಸಬ್ರಲ್ಲ. ಕಳೆದ 5-6 ವರ್ಷಗಳಿಂದ ಮತ್ತೆ ವಸಂತ, ಒಲವಿನ ನಿಲ್ದಾಣ, ರೀಸೆಂಟಾಗಿ ಅಯ್ಯನ ಮನೆ ಮೂಲಕ ಬಹಳ ಒಂದು ಇಂಪ್ಯಾಕ್ಟ್ ಮಾಡಿದ್ದೀರಾ. ನಾನು ಕೂಡ ಬಹಳ ಇಷ್ಟಪಟ್ಟಂಥ ಒಂದು ವೆಬ್ ಸೀರೀಸ್ ಅಯ್ಯನ ಮನೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ ಒಂದು ಕ್ಯಾರೆಕ್ಟರ್ಗೆ ಇಲ್ಲ ಬಿಡು, ಇವ್ರು ಬಿಟ್ಟರೆ ಬೇರೆಯವ್ರು ಯಾರೂ ಸೆಟ್ ಆಗ್ತಿರಲಿಲ್ಲ ಅನ್ನೋ ಥರ ನಮಗೆ ಅನಿಸಿತ್ತು ಅದನ್ನು ನೋಡಿದಾಗ. ಸೊ ನೆಕ್ಸ್ಟ್ ಯಾವುದಾದ್ರು ಪ್ರಾಜೆಕ್ಟಲ್ಲಿದ್ದೀರಾ? ಇದನ್ನು ಬಿಟ್ಟರೆ ಸಿನಿಮಾಗಳು, ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದನ ಮೊದಲ ಆಯ್ಕೆ ಹೀರೋ ಅನ್ನೋದು. ಸೊ ನಾವು ಕೂಡ ನಿಮ್ಮನ್ನು ಹೀರೋ ಆಗಿ ನೋಡಲಿಕ್ಕೆ ತುಂಬಾ ಇಷ್ಟಪಡ್ತೀವಿ. ಈ ಒಂದು ಸೀರಿಯಲಲ್ಲಿ ಹೀರೋ ಆಗಿದ್ದೀರಾ. ನೆಕ್ಸ್ಟ್ ಯಾವುದಾದ್ರೂ ಸಿನಿಮಾ ಮಾಡ್ತಿದ್ದೀರಾ? ಏನಾದರೂ ವೆಂಚರ್ಸ್ ಪ್ರಾಜೆಕ್ಟ್ಸ್ ಇದೆಯಾ? ಇಲ್ಲ, ಈಗ ಸದ್ಯಕ್ಕೆ ಅಯ್ಯನ ಮನೆ 2 ಮಾಡ್ತೀವಿ ಅನ್ನೋದು ಮಾತುಕತೆ ಇದೆ. ಮಾಡ್ತೀವಿ. ಅದಾದಮೇಲೆ ಸಿನಿಮಾ ಸದ್ಯಕ್ಕೆ ಈಗ ಯಾವುದು ಮಾಡ್ತಿಲ್ಲ. ಆಲ್ಫಾ ಅಂತ ಲಾಸ್ಟ್ ಸಿನಿಮಾ ಮಾಡಿದ್ದು. ಅದು ಬಿಟ್ಟರೆ ಈಗ ಸದ್ಯಕ್ಕೆ ಯಾವುದು ಸಿನಿಮಾ ಮಾಡ್ತಿಲ್ಲ. ಈಗ ಸೀರಿಯಲ್ ಮಾಡ್ತಾಯಿದ್ದೀವಿ. ನೋಡೋಣ, ದಿಲೀಪ್ ಸರ್ ಹೇಳ್ದಂಗೆ ನಾಳೆ ದಿನ ಈ ಸೀನ್ಸ್ ಎಲ್ಲ ನೋಡಿ ಇಷ್ಟಪಟ್ಟು ಏನಾರು ಮಾಡ್ತೀರಾ ಅಂದರೆ ಖಂಡಿತ ಮಾಡ್ತೀನಿ. ಸೊ ನನಗೆ ಅದೇ ಹೀರೋ ಆಗಿ ಬರಬೇಕು ಅನ್ನೋದೇ ಆಸೆ ಇಲ್ಲ. ಕ್ಯಾರೆಕ್ಟರ್ನ ಜನ ಇಷ್ಟಪಟ್ಟು ಹೊಗಳುತ್ತಾರಲ್ಲ, ಆವಾಗ ಹೀರೋ ಫೀಲ್ ಬರುತ್ತೆ. ಸೊ ಆ ಕ್ಯಾರೆಕ್ಟ್ರು ಮಾಡೋದಕ್ಕೆ ನಂಗೆ ತುಂಬ ಇಷ್ಟ. ಹೀರೋ ಆಗೇ ಮಾಡಬೇಕು ಅನ್ನೋದೇನಿಲ್ಲ. ಸೊ ನೋಡೋಣ, ಆ ಥರದ್ದು ಯಾವ್ದಾದ್ರು ಸಿಕ್ಕರೆ ಖಂಡಿತ ಮಾಡ್ತೀನಿ.
ಬಹಳಷ್ಟು ನಟಿಯರನ್ನ ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾರೆ ಹೆಂಗೆ ಬಂದ್ರಿ ಈ ಒಂದು ಕ್ಯಾರೆಕ್ಟರ್ಗೆ ಈ ಒಂದು ಫೀಲ್ಡ್ಗೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಿರ್ತಾರೆ ನಾನು ಇದ್ದೆ ನಾನೊಂದು ಇನ್ಸ್ಟಾಗ್ರಾಮ್ ಮಾಡ್ತಿದ್ದೆ ನಮಗೆ ಒಂದು ಆಫರ್ ಬಂತು ಒಪ್ಕೊಂಡೆ ತುಂಬ ಈಸಿ ಕೆಲವೊಂದು ಸಲ ಇಷ್ಟೊಂದು ಈಸಿನ ಇಂಡಸ್ಟ್ರಿಗೆ ಬರೋದು ಅಂತ ಅನಿಸ್ಬಿಡುತ್ತೆ ಆದರೆ ಬಹಳ ಹುಡುಗರನ್ನು ಕೇಳಿ ಇನ್ಕ್ಲೂಡಿಂಗ್ ದರ್ಶನ್ ಸರಿಂದ ಇರ್ಬೋದು ಕಿಚ್ಚ ಸರಿಂದ ಇರ್ಬೋದು ಅವರು ಕ್ಲಾಪ್ ಬಾಯ್ ಆಗಿ ಒಂದು ಸಿಂಪಲ್ ರೋಲ್ಗಳನ್ನ ಮಾಡಿಕೊಂಡು ಆಮೇಲೆ ನಾಯಕ ನಟರಾಗಿ ವಿಜೃಂಭಣೆ ಮಾಡಿದಂಥವ್ರು. ಸೊ ಎಲ್ರಿಗೂ ಗೊತ್ತಿರುತ್ತೆ ಗಂಡು ಮಕ್ಕಳ ಒಂದು ಈ ಒಂದು ಕಿರುತೆರೆ ಪಯಣ ಹಿರಿತೆರೆ ಪಯಣ ತುಂಬ ಸುಲಭ ಇರಲ್ಲ. ಸೊ ನಿಮ್ಮ ಒಂದು ಪಯಣವನ್ನು ನಿಮ್ಮ ಬಾಯಿಂದ ಕೇಳುವಂತಹ ಆಸೆ. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಬಂದಿರೋದು. ನಾನು ಜೂನಿಯರ್ ಆರ್ಟಿಸ್ಟಾಗೆಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ. ಹಿಂದ್ಗಡೆ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳೋ ಕ್ಯಾರೆಕ್ಟರ್ಲ್ಲ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ನನಗೆ ಎಷ್ಟೋ ಜನ ಕರೆಸಿ ಇವತ್ತು ಶೂಟಿಂಗ್ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಶೇವ್ ಮಾಡಿ ಇವತ್ತಿಲ್ಲ ನಿಮ್ಮದು ಕ್ಯಾರೆಕ್ಟರು ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಅದಾದಮೇಲೆ ಜಿಮ್ ಟ್ರೈನರಾಗಿ ಕೆಲಸ ಮಾಡ್ತಿದ್ದೆ. ನನಗೇನಾದ್ರು ಆಡಿಷನ್ಸ್ ಇತ್ತು ಅಂದರೆ ಜಿಮ್ಮಲ್ಲೇ ಬ್ಯಾಗ್ ಇಡ್ತಾಯಿದ್ದೆ, ಅಲ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಆಡಿಷನ್ಸ್ ಕೊಟ್ಟು ಪುನಃ ಜಿಮ್ಮಿಗೆ ಬಂದು ಟ್ರೈನರಾಗಿ ಕೆಲಸ ಮಾಡ್ತಿದ್ದೆ. ಈ ಥರ ಎಲ್ಲ ಕಷ್ಟಪಟ್ಟಿದ್ದೀವಿ. ಬಟ್ ಈಗ ನನಗೆ ಅದೊಂದು ಇದಿದೆ, ಖುಷಿ ಇದೆ. ಗುರು ನಾನು ಕಷ್ಟಪಟ್ಟಿದ್ದೀನಿ, ಇಟ್ಸ್ ನಾಟ್ ಈಸಿ. ಹುಡುಗರು ಪಾಪ ಹುಡುಗಿರಿಗೆ ಗೊತ್ತಿಲ್ಲ, ಅವ್ರಿಗೂ ಕೆಲವು ಕಷ್ಟಗಳಿರುತ್ತೆ. ಬಟ್ ಹುಡುಗರಿಗೆ ಅಷ್ಟು ಈಸಿ ಅಲ್ಲ. ನಾನು ಬೆಳೆದು ಬಂದ ದಾರಿ ಏನಿದೆ ವೆರಿ ಹಾರ್ಡ್, ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ಇಲ್ಲಿವರೆಗೆ ಬಂದು ನಿಂತಿದ್ದೀನಿ ಅಂದರೆ ನನಗೆ ಒಂದು ಬ್ಯಾಕ್ ಬೋನ್ ಸ್ನೇಹ ಅಂತ ಇದ್ದಾರೆ, ನನ್ನ ಕಸಿನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಅಷ್ಟೇ ನೀನು ಹೀಗೆ ಮಾಡು, ಈ ಥರ ಕಾಸ್ಟ್ಯೂಮ್ ಮಾಡ್ಕೊ, ನೀನು ಈ ಥರ ಡೈಲಾಗ್ ಏನಾರು ಕಳಿಸಿದ್ರೆ ಇಲ್ಲ ಇದನ್ನು ಈ ಫೀಲಲ್ಲಿ ಹೇಳು ಅಂತ ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ಇಲ್ಲಿವರೆಗೂ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಖುಷಿಯಾಗತ್ತೆ ಆ ಥರ ಯಾರಾದರೂ ಒಬ್ಬರು ಬ್ಯಾಕ್ ಬೋನ್ ಒಬ್ಬರು ಸಪೋರ್ಟಿವ್ ಇರೋದ್ರಿಂದ. ಸೊ ಅದು ಬಿಟ್ಟರೆ ತುಂಬಾ ಕಷ್ಟಪಟ್ಟೆ ಇಲ್ಲಿವರೆಗೂ ಬಂದಿರೋದು. ಆ ಒಂದು ಗರ್ವ ಇದೆ ಒಳಗೆ. ಸೋಲೆ ಗೆಲುವಿನ ಮೆಟ್ಟಲು, ಅವಮಾನಗಳೇ ಯಶಸ್ಸಿನ ಬಾಗಿಲು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಮೀರಿ ಬಂದಿದ್ದೀರಾ. ಸೊ ನೀವು ಜಿಮ್ ಟ್ರೈನರ್ ಆಗಿದ್ದೆ ಅಂತ ಹೇಳ್ತೀರಾ. ಸೊ ನಿಮ್ಮ ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕೇಳಬೇಕಂತಿದ್ದೆ ನೀವು ಡಯಟ್ ಏನು ಫಾಲೋ ಮಾಡ್ತೀರಾ ಅಂತ. ಏಕೆಂದರೆ ಹೀರೋ ಆಗಿರೋದು ತುಂಬ ಸುಲಭದ ಮಾತಲ್ಲ, ತುಂಬ ವರ್ಷಗಳ ಶ್ರಮ ಬೇಕಾಗುತ್ತೆ. ಯಾವುದೇ ಒಂದು ಬಾಡಿ ಬಿಲ್ಡಪ್ ಮಾಡಬೇಕು ಅಂದರೆ ಆ ಒಂದು ಆ್ಯಟಿಟ್ಯೂಡ್ ಬರಬೇಕಂದ್ರೆ. ಸೊ ಮಂಡ್ಯ ಸೀಮೆ, ಆಂಧ್ರದಲ್ಲೆಲ್ಲ ಹೇಗೆ ರಾಯಲಸೀಮಾ ಅಂತ ಹೇಳ್ತೀವೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಅಂದರೆ ಅದು ಒಂದು ಗತ್ತು, ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತೀವಿ. ಸೊ ಆ ಒಂದು ಹಿನ್ನೆಲೆಯಿಂದ ಬಂದವರು, ಹಳ್ಳಿ ಹಿನ್ನೆಲೆಯಿಂದ ಬಂದವರು ಹೇಗೆ ಈ ಒಂದು ಕಿರುತೆರೆಯತ್ತ ಹಿರಿತೆರೆಯತ್ತ ಅಟ್ರಾಕ್ಟ್ ಆಗಿದ್ದು? ಅದೇ ನಾನು ಹೇಳಿದ್ನಲ್ಲ, ನಾನು ಮೊದಲು ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಟ್ರೈನರಾಗಿ ಬೆಂಗಳೂರಿಗೆ ಬಂದಾಗ ನನ್ನ ಕಸಿನ್ ಅದೇ ಸ್ನೇಹ ಅಂತ ಹೇಳಿದ್ನಲ್ಲ, ಅವರೇ ಹೇಳಿದ್ದು ನೀವು ಮಾಡ್ತೀರಾ, ನಿಮ್ಗೆ ಆಗುತ್ತೆ, ಮಾಡು ನೀನು. ಆ ಥರ ಪುಷ್ ಮಾಡಿದ್ದು ಅವರೇ. ನಿನ್ನ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ ಗುರು, ನೀನು ಮಾಡ್ತೀಯಾ, ನೀನು ಮಾಡು ಅಂತ ಎಲ್ಲ ಅವರೇ ಪುಷ್ ಮಾಡಿದ್ದು. ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಫುಡ್ ಅಂತ ಬಂದಾಗ ಏನಿಲ್ಲ, ನಾನು ಆ ಥರ ಸ್ಟ್ರಿಕ್ಟ್ ಡಯಟ್ ಏನು ಮಾಡಲ್ಲ. ಒಳ್ಳೆ ಚಿಕನ್ ತಿಂತೀನಿ, ರೈಸು ತಿಂತೀನಿ. ಈ ಕೆಲವು ಪ್ರೋಟೀನ್ ಏನಿದೆ ಅದೆಲ್ಲ ಆಲ್ಮೋಸ್ಟ್ ಇಂಟೆಕ್ ಚೆನ್ನಾಗಿ ತಗೋತೀನಿ ಅಷ್ಟೇ. ಡೈಲಿ ವರ್ಕೌಟ್ ಮಾಡ್ತೀನಿ, ಡೈಲಿ ವರ್ಕೌಟ್ ಮಾಡ್ತೀನಿ. ಸರಿ, ನಿಮ್ಮ ಒಂದು ಈ ಒಂದು ಫಸ್ಟ್ ಇಂಟ್ರೊಡಕ್ಷನ್ ಸೀನ್ ಇದೆ ನೋಡಿ, ಆ ಒಂದು ಆಕ್ಸಿಡೆಂಟ್ ಆಗುವಂಥ ಸೀನ್, ಅದು ಡೈಲಿ ಅಂದರೆ ನಾವು ದಿನಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಶ್ರೀಮಂತ ಐಷಾರಾಮಿ ಕಾರನ್ನು ಓಡಿಸ್ಕೊಂಡು ಬಂದಂತಹ ಪುಟ್ಟ ಮಕ್ಕಳು ಗುದ್ದಿ ಇಷ್ಟೊಂದು ಸಾವಾಯಿತು ಅದು ಅಂತ. ಸೇಮ್ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ನ ತೊಗೊಂಡು ಅಲ್ಲಿ ಒಂದು ಸೀನ್ ಮಾಡಿದ್ದಾರೆ. ಸೊ ನಾನು ಒಂದು ನಿಮ್ಮ ಮುಖಾಂತರ ಒಂದು ಮೆಸೇಜ್ ಕೇಳಕ್ಕೆ ಪಡ್ತೀನಿ, ಈ ಥರ ಮಾಡೋದು ಎಷ್ಟು ಸರಿ, ಇಂಥ ಒಂದು ಯುವ ಜನತೆಗೆ ಈ ನಿಮ್ಮ ಮೂಲಕ ಒಂದು ಮೆಸೇಜ್. ಅದನ್ನು ನಾವು ಅಲ್ಲಿ ಮೆಸೇಜ್ ಕೊಟ್ಟಿದ್ದೀವಿ, ಈ ಥರ ಕುಡ್ದಾಗ್ಲೇ ಈ ಥರ ಇನ್ಸಿಡೆಂಟ್ ಆಗೋದು. ಸೊ ನಾವು ಏನು ಗುದ್ದಬೇಕು ಅಂತ ಏನು ಗೊತ್ತಲ್ಲ. ಸೊ ಅದು ತುಂಬಾ ಮಳೆ ಬರ್ತಾ ಇರುತ್ತೆ, ನಾವು ಒಂದು ಏನೋ ಡ್ರೈವ್ ಮಾಡ್ತಾ ಒಂದು ಸ್ಪೀಡಲ್ಲಿ ಇರ್ತೀವಿ, ಅವ್ರೇನೋ ಸಡನ್ನಾಗಿ ಬರುತ್ತೆ, ಅದೆಲ್ಲ ಮಾಡಬೇಕು ಅಂತ ಆಗಲ್ಲ, ಏನೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಿಬಿಡುತ್ತೆ. ಸೊ ಅದೆಲ್ಲ ಆಗ್ಬಾರ್ದು, ಅವಾಯ್ಡ್ ಮಾಡಬೇಕು ಅಂದರೆ ಕುಡಿಯೋದು ನಿಲ್ಲಿಸ್ಬೇಕು ಅಂದರೆ ಕುಡೀರಿ, ಬಟ್ ಕುಡ್ದಾಗ ಗಾಡಿ ಓಡಿಸ್ಬೇಡಿ. ಸೊ ಪ್ರೆಸ್ ಮೀಟಲ್ಲಿ ಮೌನ ಅವ್ರು ಹೇಳಿದರು ನನಗೆ ಗೆಳೆಯ ಅಕ್ಷಯ್ ಅಂತ. ಸೊ ಹೇಗೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್? ಏಕೆಂದರೆ ನಮ್ಮ ಕೋ ಆ್ಯಕ್ಟರ್ಸ್ ಇರ್ಬೋದು, ನಾಯಕ ನಟಿ ನಾಯಕರು ಇಬ್ಬರು ಒಂಥರ ಕ್ಲೋಸ್ ಆಗಿದ್ದಾಗ ಅವ್ರ ಮಧ್ಯೆ ಫ್ರೆಂಡ್ಶಿಪ್ ಇದ್ದಾಗ ಆ್ಯಕ್ಟಿಂಗ್ ಅನ್ನೋದು ತುಂಬ ಈಸಿ ಅಂತ ಹೇಳ್ತಾರೆ. ಸೊ ನಿಮ್ಮ ಅವರ ಒಂದು ಬಾಂಡಿಂಗ್ ಹೇಗೆ ಶುರು ಆಯಿತು, ಹೇಗೆ ಫ್ರೆಂಡ್ಶಿಪ್ ಆಯಿತು? ನಮಗೆ ನಾವು ಒಂದು 2 ವರ್ಷದಿಂದನೂ ಫ್ರೆಂಡ್ಸು, ಒಳ್ಳೆ ಫ್ರೆಂಡ್ಸು. ಸೊ ಎಲ್ಲೋ ಅದೇ ನಮಗೆ ಹೆಲ್ಪ್ ಆಯಿತು ಅನಿಸುತ್ತೆ. ಕೆಲವು ಸೀನ್ಸ್ ಆಗಿರ್ಬೋದು, ಅವಳು ಅದನ್ನೇ ಹೇಳ್ಕೊತಾ ಇದ್ಲು, ನೀನು ಇರೋದಕ್ಕೆ ನನಗೆ ಸ್ವಲ್ಪ ಕಂಫರ್ಟ್ ಆಯಿತು, ಇಲ್ಲಾಂದರೆ ಸೀನ್ ನಾನು ಆ ಕ್ಯಾರೆಕ್ಟರ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗ್ತಿತ್ತು ಅಂತ. ನನಗೂ ಎಲ್ಲ ಒಂದು ಕಡೆ ತುಂಬಾ ಹೆಲ್ಪ್ ಆಯಿತು. ಬೇರೆ ಹಾಕಿದ್ದಿದ್ರೆ ಸ್ವಲ್ಪ ಟೈಮ್ ತೊಗೊಳ್ಳೋದು, ಬಟ್ ಇವಳಾಗಿರೋದ್ರಿಂದ ಸೊ ಇಟ್ಸ್ ಈಸಿ, ಎಲ್ಲ ಬೇಗ ಮುಗಿಸ್ತಾ ಇದ್ವಿ. ಓಕೆ, ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇಷ್ಟು ದಿನ ಯಾವುದೇ ಪಾತ್ರ ಮಾಡಿದ್ರೂ ಹೇಗೆ ನೀವು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ತೋರಿಸಿದ್ದೀರಾ,
ಕೃಷ್ಣ ಅರಕು ಮೇಲೂ ಸದಾ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ, ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಇದೇ 9ನೇ ತಾರೀಕಿಂದ ಸಂಜೆ 6:30ಗೆ ಬರ್ತಾ ಇದ್ದೀವಿ. ನೋಡಿ, ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಓಕೆ, ಥ್ಯಾಂಕ್ ಯು ಕೃಷ್ಣ ಅವರೇ, ಅಕ್ಷಯ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಕೃಷ್ಣ ಅರಕು ಧಾರಾವಾಹಿಯ ನಾಯಕ ನಟ ಅಕ್ಷಯ್ ಅಲಿಯಾಸ್ ಕೃಷ್ಣ ಅವರ ಮಾತುಗಳು ಇದಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.